ಒಮ್ಮೆ ಒಂದು ಹಳ್ಳಿಯ ಅಂಚಿನಲ್ಲಿ ದೊಡ್ಡದಾದ ಹಸಿರು ಮರವಿತ್ತು. ಆ ಮರದ ನೆರಳಲ್ಲಿ ಜನ ವಿಶ್ರಾಂತಿ ಪಡೆಯುತ್ತಿದ್ದರು. ಹಣ್ಣುಗಳಿಂದ ಮಕ್ಕಳ ಹೊಟ್ಟೆ ತುಂಬುತ್ತಿತ್ತು. ಎಲೆಗಳಿಂದ ಔಷಧಿ, ಮೂಲಗಳಿಂದ ಮಣ್ಣು ಬಲವಾಗುತ್ತಿತ್ತು. ಆ ಮರ ಹೇಳುತ್ತಿತ್ತು, ನಾನು ಪ್ರಕೃತಿ, ನಿನ್ನ ಉಸಿರಿಗೆ ಆಮ್ಲಜನಕ, ನಿನ್ನ ಬದುಕಿಗೆ ನೆರಳು. ಪ್ರಕೃತಿಯಿಂದ ಮನುಷ್ಯನಿಗೆ ನೀರು, ಆಹಾರ, ಗಾಳಿ, ಮಣ್ಣು, ಔಷಧಿ, ಶಾಂತಿ ಎಲ್ಲವೂ ಉಚಿತವಾಗಿ ದೊರೆಯುತ್ತಿತ್ತು. ಆದ್ರೆ ಕಾಲ ಬದಲಾಯಿತು. ಮನುಷ್ಯನು ಲಾಭದ ಹಿಂದೆ ಓಡತೊಡಗಿದ. ಮರಗಳನ್ನು ಕತ್ತರಿಸಿದ, ನದಿಗಳನ್ನು ಮಲಿನ ಮಾಡಿದ, ಪರ್ವತಗಳನ್ನು ಸ್ಫೋಟಿಸಿದ. ಅದೇ ಮರ ಒಂದು ದಿನ ಬಿದ್ದಿತು. ಮಳೆ ಬಂದಾಗ ನೆರೆ, ಬಿಸಿಲಾದಾಗ ಬರ, ಗಾಳಿ ಬಂದಾಗ ಧೂಳುಮಯ ವಾತಾವರಣ. ಆಗ ಮನುಷ್ಯನು ಅರಿತುಕೊಂಡ, ನಾನು ಪ್ರಕೃತಿಯನ್ನು ನಾಶ ಮಾಡಿದ್ದೇನೆ, ಆದ್ರೆ ನಿಜವಾಗಿ ನನ್ನನ್ನೇ ನಾಶ ಮಾಡಿದ್ದೇನೆ. ಮರ ಇಲ್ಲದೆ ಗಾಳಿ ಇಲ್ಲ, ನದಿ ಇಲ್ಲದೆ ಜೀವ ಇಲ್ಲ, ಪ್ರಕೃತಿ ಇಲ್ಲದೆ ಮನುಷ್ಯನಿಗೂ ಭವಿಷ್ಯ ಇಲ್ಲ. ಕಥೆ ಕೊನೆಗೊಳ್ಳುವುದಿಲ್ಲ, ಇದು ಒಂದು ಎಚ್ಚರಿಕೆ. ಪ್ರಕೃತಿಯನ್ನು ರಕ್ಷಿಸಿದರೆ ಮನುಷ್ಯನು ಉಳಿಯುತ್ತಾನೆ, ಪ್ರಕೃತಿಯನ್ನು ನಾಶ ಮಾಡಿದರೆ ಮನುಷ್ಯನೇ ನಾಶವಾಗುತ್ತಾನೆ.